Namaste, my dear children. We have started the chapter number 1, Numbers. In the previous session, we have completed the warm-up exercise. In this video, we will actually start the chapter number 1, Numbers. Come on, let's begin. In this chapter, we will learn about larger numbers. In your previous classes, you learned the numbers up to 1000, and in this chapter you will learn the numbers which are larger than those. We know that 1 more than 9 is 10, 1 more than 99 is 100, 1 more than 999 is 1000, which is a smallest 4-digit number. 1 more than 9999 is 10,000, which is the smallest 5-digit number. 1 more than 99,999 is the number having 1 followed by 5 zeros. Look at this number. We have 1 here, which is followed by how many zeros? 1, 2, 3, 4, 5 zeros. And this number 1 followed by 4 zeros is read as 10,000. Since you have learned the numbers up to 1000 in your previous classes, that is in class 3. In class 4, you are learning the numbers which are larger than those, that is 10,000, and also the number 1 followed by 5 zeros is read as 1 lakh. So number name of this number is 10,000, and the number name of the number having 1 followed by 5 zeros is 1 lakh. 10,000 is the smallest 5-digit number, and 1 lakh is the smallest 6-digit number. Let us write the greatest 5-digit number and the greatest 6-digit number. The greatest 5-digit number is the number, the digit 9 written 5 times, and its number name is 99,999. So while reading this number, how we should read? This is read as 99,999. The greatest 6-digit number is having the digit 9 repeated 6 times. This number is read as 9,99,999, or the number name of this number, which is formed by repeating 9 6 times, is 9,99,999.
1 more than 9,99,999 is 10 lakh. Here we see 1 followed by 1, 2, 3, 4, 5, 6 zeros. Number name of this number is 10 lakh. Let us now understand about periods. To make it easier to read larger numbers, the digits are separated into groups called periods. ಅಂದರೆ ಈಗ ನಾವು ಡಿಸ್ಕಸ್ ಮಾಡಿದಂತಹ ನಂಬರ್ಸ್ ವಿಚ್ ಆರ್ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಆ್ಯಂಡ್ 10 ಲ್ಯಾಕ್ಸ್, ಆ ನಂಬರ್ಸ್ಗಳನ್ನು ಹಾಗೆ ಒಟ್ಟೊಟ್ಟಿಗೆ ನೋಡಿದಾಗ ವಿತೌಟ್ ಎನಿ ಸೆಪರೇಷನ್ ಅವುಗಳನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ. ಕೆಲವು ಸಲ ತಪ್ಪಾಗಿ ಓದ್ಬಿಡ್ಬೋದು ನಾವು. ಆ ಕಾರಣಕ್ಕೋಸ್ಕರ ದೇರ್ ಈಸ್ ಎ ಕಾನ್ಸೆಪ್ಟ್ ಆಫ್ ಪೀರಿಯಡ್ಸ್. ಲಾರ್ಜ್ ನಂಬರ್ಸ್ಗಳನ್ನು ಅದರಲ್ಲಿರೋ ಡಿಜಿಟ್ಸ್ಗಳನ್ನು ಸಪ್ರೇಟ್ ಮಾಡಲಿಕ್ಕೆ ನಾವು ಪೀರಿಯಡ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ಇದರಿಂದ ನಂಬರ್ಸ್ಗಳನ್ನು ನಾವು ಓದಲಿಕ್ಕೆ ಬರೀಲಿಕ್ಕೆ ಸುಲಭ ಆಗುತ್ತೆ. ತಪ್ಪುಗಳಾಗದ ರೀತಿ ನಾವು ನಂಬರ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಪೀರಿಯಡ್ಸ್ಗಳನ್ನು ಯೂಸ್ ಮಾಡ್ತೀವಿ ಮಕ್ಕಳೇ. There are two systems of numeration that help us to recognize and read numbers: the Hindu-Arabic system or the Indian system and the international system. ಸೊ ನಂಬರ್ಸ್ಗಳನ್ನು ರೆಪ್ರೆಸೆಂಟ್ ಮಾಡುವಂತಹ ಎರಡು ಸಿಸ್ಟಮ್ಗಳು ಚಾಲ್ತಿಯಲ್ಲಿವೆ ಮಕ್ಕಳೇ. ಸೊ ಅದರಲ್ಲಿ ಒಂದು ಹಿಂದೂ ಅರೇಬಿಕ್ ನ್ಯೂಮರೇಷನ್ ಅಥವಾ ನಂಬರ್ ಸಿಸ್ಟಮ್ ಆರ್ ಇಂಡಿಯನ್ ಸಿಸ್ಟಮ್ ಅಂತ ಕೂಡ ಕರೀತಾರೆ ಅದನ್ನು. ಇನ್ನೊಂದು ಇಂಟರ್ನ್ಯಾಷನಲ್ ಸಿಸ್ಟಮ್. ಸೊ ಈ ಎರಡು ರೀತಿಯಲ್ಲಿ ಎರಡು ಸಿಸ್ಟಮ್ಗಳಲ್ಲಿ ನಂಬರ್ಸ್ಗಳನ್ನು ರೆಪ್ರೆಸೆಂಟ್ ಮಾಡೋದು ಸ್ಲೈಟ್ಲಿ ಡಿಫರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಈ ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊಳ್ತೀವಿ ಮಕ್ಕಳೇ. So in both these systems, the digits of a number are grouped in periods. ಸೊ ಈ ಎರಡು ಸಿಸ್ಟಮ್ಗಳಲ್ಲಿ ಅಂದರೆ ಹಿಂದೂ ಅರೇಬಿಕ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮ್, ಎರಡೂ ಸಿಸ್ಟಮ್ಗಳಲ್ಲಿ ನಾವು ಲಾರ್ಜ್ ನಂಬರ್ಸ್ಗಳನ್ನು ಪೀರಿಯಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಗ್ರೂಪ್ ಮಾಡ್ತೀವಿ. ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಸೊ ಹಾಗಾದರೆ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ಹೇಗಿರುತ್ತೆ ಅನ್ನೋದನ್ನು ನಾವೀಗ ನೋಡೋಣ ಮಕ್ಕಳೇ. ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಾರ್ ದಿಸ್ ನಂಬರ್ ಸಿಸ್ಟಮ್ ಈಸ್ ಶೋನ್ ಬಿಲೋ. ಸೊ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ಹೇಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಇದೆ ಮಕ್ಕಳೇ, ಅದನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ಈ ಚಾರ್ಟಲ್ಲಿ ಮೊದಲನೇ ರೋ ಏನಿದೆ ಇದನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಕೆಳಗಡೆ ರೋದಲ್ಲಿ ರೆಪ್ರೆಸೆಂಟ್ ಮಾಡಿರೋದು ಇಟ್ ರೆಪ್ರೆಸೆಂಟ್ಸ್ ಪ್ಲೇಸಸ್. ಸೊ ಇಲ್ಲಿ ಲೆಟ್ ಅಸ್ ರೀಡ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ದಿಸ್ ಈಸ್ ಒನ್ಸ್ ಪೀರಿಯಡ್ ಅಂತ ಕರೀತಾರೆ ಮಕ್ಕಳೇ. ಸೊ ಒನ್ಸ್ ಪೀರಿಯಡಲ್ಲಿ ಯಾವ್ದಾದ್ರು ಬರುತ್ತೆ ಅಂದರೆ ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್ ಮತ್ತು ಹಂಡ್ರೆಡ್ಸ್ ಪ್ಲೇಸ್. ಈ ಮೂರನ್ನು ಒಟ್ಟಾಗಿ ಒನ್ಸ್ ಪೀರಿಯಡ್ ಅಂತ ಕರಿತೀವಿ. ಹಾಗೆಯೇ ಥೌಸಂಡ್ಸ್ ಪ್ಲೇಸ್ ಮತ್ತು 10,000s ಪ್ಲೇಸ್ ಈ ಎರಡನ್ನು ಒಟ್ಟಾಗಿ ಥೌಸಂಡ್ಸ್ ಪೀರಿಯಡ್ ಅಂತ ಕರಿತೀವಿ. ಹಾಗೆಯೇ ಲ್ಯಾಕ್ಸ್ ಮತ್ತು 10 lakhs ಈ ಎರಡೂ ಪ್ಲೇಸಸ್ನ ಒಟ್ಟಾಗಿ ಲ್ಯಾಕ್ಸ್ ಪೀರಿಯಡ್ ಅಂತ ಕರಿತೀವಿ ಮಕ್ಕಳೇ. ಓದೋಣ ನಾವು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ ಇದನ್ನು. ದ ಫಸ್ಟ್ 3 digits ಆಫ್ ಎ ನಂಬರ್ ಫ್ರಮ್ ದ ರೈಟ್ ಫಾರ್ಮ್ ದ ಒನ್ಸ್ ಪೀರಿಯಡ್. ಅಂದರೆ ಫಸ್ಟ್ 3 digits ಆಫ್ ಎ ನಂಬರ್ ಫ್ರಮ್ ರೈಟ್ ಅಂದರೆ ಈ ಕಡೆಯಿಂದ. ಸೊ ಈ ಕಡೆಯಿಂದ ಬಲಭಾಗದಿಂದ ಮೊದಲು ಬರುವಂತಹ 3 ಡಿಜಿಟ್ಗಳೇನಾಗಿರುತ್ತೆ ಒನ್ಸ್ ಪೀರಿಯಡ್ ಅಂತ ಕರಿತೀವಿ ಅದನ್ನು ನಾವು. ದ ನೆಕ್ಸ್ಟ್ 2 digits ಫ್ರಮ್ ದ ಥೌಸಂಡ್ಸ್ ಪೀರಿಯಡ್. ಸೊ ದ ನೆಕ್ಸ್ಟ್
2 digits form the thousands period. ಅಂದರೆ ಈ ನೆಕ್ಸ್ಟ್ 2 digits ಏನಾಗುತ್ತೆ ಅದನ್ನು ನಾವು thousands period ಅಂತ ಕರಿತೀವಿ. ಹಾಗೆಯೇ ದ ಅದರ್ ಟು ಫಾಲೋಯಿಂಗ್, ಇದರಿಂದ ನೆಕ್ಸ್ಟ್ ಬರುವಂತಹ ಇನ್ನೆರಡು ಪ್ಲೇಸಸ್ನ ನಾವು ಲ್ಯಾಕ್ಸ್ ಪೀರಿಯಡ್ ಅಂತ ಕರಿತೀವಿ ಮಕ್ಕಳೇ. ಸೊ ದಿಸ್ ಈಸ್ ಒನ್ಸ್ ಪೀರಿಯಡ್, ಥೌಸಂಡ್ಸ್ ಪೀರಿಯಡ್ ಆ್ಯಂಡ್ ಲ್ಯಾಕ್ಸ್ ಪೀರಿಯಡ್. ಒನ್ಸ್ ಪೀರಿಯಡಲ್ಲಿ 3 ಪ್ಲೇಸಸ್ ಇರುತ್ತೆ, ಥೌಸಂಡ್ಸ್ ಪೀರಿಯಡಲ್ಲಿ 2 ಪ್ಲೇಸಸ್ ಇರುತ್ತೆ, ಹಾಗೆಯೇ ಲ್ಯಾಕ್ಸ್ ಪೀರಿಯಡಲ್ಲಿ ಕೂಡ 2 ಪ್ಲೇಸಸ್ ಇರುತ್ತೆ. ಸೊ ಇದು ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್ನಲ್ಲಿ ಪೀರಿಯಡ್ಸು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಕ್ಕಳೇ. ವಿ ಯೂಸ್ ಕಾಮಾಸ್ ಟು ಸೆಪರೇಟ್ ದ ಪೀರಿಯಡ್ಸ್. ಸೊ ಪೀರಿಯಡ್ಗಳನ್ನು ಸೆಪ್ರೇಟ್ ಮಾಡಲಿಕ್ಕೆ ಕಾಮಾ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದ ನಂಬರ್, ಸೊ ಈ ನಂಬರ್ ಹೀಗೆ ನೋಡಿದ್ರೆ ಓದಲಿಕ್ಕೆ ಕಷ್ಟ ಅನಿಸುತ್ತೆ. ಸೊ 75865. ಸೊ ಇದನ್ನು ನಾವು ಯೂಸಿಂಗ್ ಪೀರಿಯಡ್ಸ್ ಹೇಗೆ ಬರಿತೀವಪ್ಪ ಅಂದರೆ, ಫ್ರಮ್ ರೈಟ್ 1 2 3 ಡಿಜಿಟ್ಸ್ ಆದಮೇಲೆ ವಿಲ್ ಪುಟ್ ಎ ಕಾಮಾ, ಅದಾದಮೇಲೆ 2 ಡಿಜಿಟ್ಸ್. ಇನ್ನು ನಂಬರ್ಸ್ ಇದನ್ನು ಕಂಟಿನ್ಯೂ ಆಗಿದ್ದರೆ 2 ಡಿಜಿಟ್ಸ್ ಆದಮೇಲೆ ಒಂದು ಕಾಮಾ ಹಾಕ್ತೀವಿ, ಮತ್ತು 2 ಡಿಜಿಟ್ಸ್ ಮತ್ತೊಂದು ಕಾಮನ ಹಾಕ್ತೀವಿ. ಈ ರೀತಿ ಕಂಟಿನ್ಯೂ ಆಗುತ್ತೆ ಇನ್ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ಅಥವಾ ಹಿಂದೂ ಅರೇಬಿಕ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ ಈ ರೀತಿ ನಂಬರ್ಗಳನ್ನು ಸೆಪ್ರೇಟ್ ಮಾಡ್ತೀವಿ, ಪೀರಿಯಡ್ಸ್ ಅಥವಾ ಕಾಮಗಳನ್ನು ಹಾಕಿ. ಬಲಭಾಗದಿಂದ ಮೊದಲ 3 ಡಿಜಿಟ್ ಆದಮೇಲೆ ಒಂದು ಕಾಮ, ಅದಾದ ನಂತರ ಮತ್ತೆ 2 ಡಿಜಿಟ್ ಆದಮೇಲೆ ಒಂದು ಕಾಮ, ಈ ರೀತಿ ಕಂಟಿನ್ಯೂ ಆಗುತ್ತೆ ಮಕ್ಕಳೇ. ಸೊ ಈಗ ಇಲ್ಲಿ ಕೊಟ್ಟಿರೋ ನಂಬರ್ ಯಾವುದಿದೋ ಇದನ್ನು ಹೇಗೆ ಓದೋದಪ್ಪ ಅಂತಂದರೆ, ಈ ಕಾಮ ನೋಡಿಬಿಟ್ರೆ ನಮಗೆ ತಕ್ಷಣ ಗೊತ್ತಾಗುತ್ತೆ ದಿಸ್ ಈಸ್ ಥೌಸಂಡ್ಸ್ ಪೀರಿಯಡ್ ಅಂತ. ಹಾಗಾಗಿ ಇದನ್ನು ಹೆಂಗೆ ಓದ್ತೀವಿ ನಾವು, 75,865. ಸೊ ಇದು ಓದಲಿಕ್ಕೆ ತುಂಬ ಸುಲಭ ಆಗುತ್ತೆ ಈ ರೀತಿ ನಾವು ಪೀರಿಯಡ್ಸ್ಗಳನ್ನು ಯೂಸ್ ಮಾಡೋದ್ರಿಂದ. ಸೊ ಇಟ್ ಈಸ್ ರೆಡ್ ಆ್ಯಸ್ 75,865. ಸೊ ಇದು ಓದುವ ರೀತಿ. ದಿಸ್ ನ್ಯೂಮರಲ್ ಆ್ಯಂಡ್ ದಿಸ್ ಈಸ್ ದ ನಂಬರ್ ನೇಮ್. ಸೊ ನಂಬರ್ ನೇಮ್ನ ಬರೀಲಿಕ್ಕೆ ಅಥವಾ ಈ ನಂಬರ್ನ ಓದಲಿಕ್ಕೆ ಪೀರಿಯಡ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಸುಲಭ ಆಗುತ್ತೆ. The number 9,66,417. ಅದನ್ನೇ ವರ್ಡ್ಸ್ ಬರೆದಿದೆ ಮಕ್ಕಳೇ ಇಲ್ಲಿ. ಇದನ್ನು ಹೇಗೆ ಓದಬೇಕು ಅಂತ, 9,66,417. ಇದನ್ನು ಈ ರೀತಿಯ ಡಿಜಿಟ್ಸ್ ಇರುವಂತಹ ಒಂದು ನ್ಯೂಮರಲ್ನ ಯಾವ ರೀತಿ ಓದಬೇಕು ಅಂತ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ಮಕ್ಕಳೇ. Let us represent these numbers on the abacus. ಸೊ ಈಗ ಆ ನಂಬರ್ಗಳೇನು ಮಾಡೋಣ, ನಾವು ಅಬ್ಯಾಕಸ್ ಮೇಲೆ ರಿಪ್ರೆಸೆಂಟ್ ಮಾಡೋಣ. ಸೊ ಇಲ್ಲಿ we have 75,865. ಸೊ ಇದನ್ನು ಅಬ್ಯಾಕಸ್ ಮೇಲೆ ರಿಪ್ರೆಸೆಂಟ್ ಮಾಡಿದ್ರೆ, ಸೊ ಆನ್ ಅಬ್ಯಾಕಸ್ ವಿ ನೀಡ್ 5 rods ಬಿಕಾಸ್ ದಿಸ್ ನಂಬರ್ ಈಸ್ ಎ 5 digit ನಂಬರ್ ಆಗಿರೋದ್ರಿಂದ ನಮಗೆ 5 rods ಆಫ್ ದ ಅಬ್ಯಾಕಸ್ ಬೇಕಾಗುತ್ತೆ. ಸೊ ಇದರಲ್ಲಿ ರೈಟ್ ಬಲಭಾಗದಲ್ಲಿರುವಂತಹ ರಾಡನ್ನು ಒನ್ಸ್ ಪ್ಲೇಸ್ ರಾಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಮಗೆ ಪರಿಚಯ ಆಗಿದೆ ಮಕ್ಕಳೇ. ನಾವು ಹಿಂದೆ ಕೂಡ ಹಿಂದಿನ ತರಗತಿಗಳಲ್ಲಿ ಕೂಡ ನಾವು ಅಬ್ಯಾಕಸ್ಗಳ ಮೇಲೆ ಯಾವ ರೀತಿ ನಂಬರ್ ರೆಪ್ರೆಸೆಂಟ್ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಒನ್ಸ್ ಪ್ಲೇಸ್ ರಾಡ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್ ರಾಡ್, ಥೌಸಂಡ್ಸ್ ಪ್ಲೇಸ್. ದಿಸ್ ಈಸ್ 10,000s place. This is new for you this year. So on these abacus the beads should be represented looking at the digit here. So here at a 10,000s place there is 7. There should be 7 beads here. 1 2 3 4 5 6 7. So this represents 70,000. And there are 5 beads on thousands place rod. This represents 5,000. And there are 8 beads on hundreds place rod. It represents 800. There are 6 beads on tens place rod. It represents 60. And there are 5 beads on ones place rod. It represents 5. Therefore 75,865
is represented on an abacus as shown in this picture. We have another example of representing number on abacus. So here we have a 6-digit number, and hence there are 6 rods in this abacus. So this number is 9,66,417. So on 1 lakh place rod there are 9 beads, on 10,000 place rod there are 6 beads, and on 1000 place rod there are 6 beads again, and on 100 place rod there are 4 beads, on 10 place rod there is 1 bead, and on 1 place rod there are 7 beads. So all these beads together on different rods represents the number 9,66,417. Place value and face value. So let us recall the definitions of these place value and face values. Place value is the value of each digit in a number. Place value of a digit in a number depends on its position in the number. ಅಂದರೆ ಪ್ಲೇಸ್ ವ್ಯಾಲ್ಯೂ ಯಾವುದೇ ಒಂದು ಡಿಜಿಟು ಒಂದು ನಂಬರ್ನಲ್ಲಿ ಯಾವ ಪೊಸಿಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಬಗ್ಗೆ ನಾವು ಈ ಹಿಂದಿನ ಕ್ಲಾಸಸ್ಸಲ್ಲೂ ಕಲ್ತ್ಕೊಂಡಿದ್ದೀವಿ ಮಕ್ಕಳೇ. ಇನ್ ಕ್ಲಾಸ್ 2, ಕ್ಲಾಸ್ 3 ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ದೆನ್ ವಾಟ್ ಈಸ್ ಫೇಸ್ ವ್ಯಾಲ್ಯೂ? ಸೊ ಫೇಸ್ ವ್ಯಾಲ್ಯೂ of any digit in a number is the digit itself. ಸೊ ಆ ಡಿಜಿಟಿಗೆ ಏನು ವ್ಯಾಲ್ಯೂ ಇರುತ್ತೋ ಫೇಸ್ ವ್ಯಾಲ್ಯೂ ಕೂಡ ಅದೇ ಆಗಿರುತ್ತೆ. Therefore, face value of a digit in a number does not depend on its position in the number. ಸೊ ಫೇಸ್ ವ್ಯಾಲ್ಯೂ ಯಾವುದೇ ಡಿಜಿಟಿನ ಪೊಸಿಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಫೇಸ್ ವ್ಯಾಲ್ಯೂ ಈಸ್ ಇಂಡಿಪೆಂಡೆಂಟ್ ಆಫ್ ಪೊಸಿಷನ್ ಆಫ್ ಎ ಡಿಜಿಟ್ ಇನ್ ಎ ನಂಬರ್. ಅದು ಯಾವ ಪೊಸಿಷನ್ ಇದ್ರೂ ಕೂಡ ಫೇಸ್ ವ್ಯಾಲ್ಯೂ ಆ ಡಿಜಿಟಿನ ವ್ಯಾಲ್ಯೂ ಏನಿರುತ್ತೋ ಅದೇ ಆಗಿರುತ್ತೆ. So we have some examples to find the place value and face values. Let us understand and recall the way of finding place values and face values in a given number. Find the place value and face value of 5 in the number 3,45,201. Here the digit 5 is at 1000's place. So therefore place value of 5 in the number 3,45,201 is 5,000. The given number, the place value of 5 is 5,000. Whereas the face value of 5 is 5 in any number, because we learned that face value of a digit will not depend on its position in any number. Therefore face value of 5 is 5 everywhere in any number. Example number 2. Find the place value and face value of 3 in the number 3,45,201. Here the place value of 3 in the number 3,45,201 is 3 lakh. This is at 1 lakh's place. Therefore its place value is 3 lakh. Face value of 3 is 3. We know its reason why the face value of 3 is always 3, because it is independent of position in any number.
Example number 3. Find the place value and face value of 1 in the number 3,45,201. In this number, look at the digit 1. 1 is at 1's place. Therefore, the place value of 1 in the number 3,45,201 is 1. And face value is anyhow the value of digit itself. Therefore, face value of 1 is 1. It could be any number. So, with this, what we can conclude is the place value of a digit in a number depends on its position in a number, whereas face value of any digit in any number will not depend on its position. So I hope you understood today's discussion. We will learn some more things about larger numbers in the next session. Thank you for watching this video. Bye bye.